ಸೊ ತುಂಬಾ ಜನಕ್ಕೆ ಮನೆ ಅಥವಾ ಒಂದು ಸೈಟ್ ತಗೊಳ್ಳೋದು ತುಂಬಾ ದೊಡ್ಡ ಕನಸಾಗಿರುತ್ತೆ. ಈ ಒಂದು ವಿಚಾರದಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇ ಸಲ ಮನೆ ಅಥವಾ ಸೈಟ್ ಬೈ ಮಾಡ್ತಾ ಇದ್ದವರಿಗೆ ಯಾವ 5 ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ಮೊದಲನೇ ತಪ್ಪು ಯಾವುದು ಅಂದರೆ ನಿಮ್ಮ ಒಂದು ಪ್ರಾಪರ್ಟಿಯ ಡಾಕ್ಯುಮೆಂಟ್ ಚೆಕ್ ಮಾಡದೆ ತಗೊಳ್ಳೋದು. ಸೊ ಇದರಿಂದ ನೀವು ಖರೀದಿಸಿದ ಆಸ್ತಿಯ ಮೇಲೆ ಲೀಗಲ್ ಪ್ರಾಬ್ಲಮ್ ಬರ್ಬೋದು. ಆದ್ರಿಂದ ನೀವು ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು ತುಂಬಾ ಮುಖ್ಯ. ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ಎರಡನೇ ಮಿಸ್ಟೇಕ್ ಯಾವುದು ಅಂದರೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗಿರೋ ಪ್ರಾಪರ್ಟಿಯ ಲೊಕೇಶನ್ ಬಗ್ಗೆ ರಿಸರ್ಚ್ ಮಾಡದೇ ಇರೋದು. ನೀವು ತಗೊಂಡಿರೋ ಮನೆ ಚೆನ್ನಾಗಿದ್ರು ಕೂಡ ಪ್ರಾಪರ್ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ದಿನನಿತ್ಯ ಜೀವನ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಒಂದು ವಿಷಯದಿಂದ ನಿಮ್ಮ ಒಂದು ಪ್ರಾಪರ್ಟಿಯ ರೀಸೇಲ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ಮೂರನೇ ಮಿಸ್ಟೇಕ್ ಯಾವುದು ಅಂದ್ರೆ ಸೈಟ್ ವಿಸಿಟ್ ಮಾಡದೆ ಪ್ರಾಪರ್ಟಿ ಬುಕ್ ಮಾಡೋದು. ಆನ್ಲೈನ್ ಇಮೇಜ್ ಹಾಗೂ ವಿಡಿಯೋ ಅಲ್ಲಿ ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸೈಟ್ ವಿಸಿಟ್ ಮಾಡೋದ್ರಿಂದ ಅದ್ರ ಕ್ವಾಲಿಟಿ ಮತ್ತೆ ಲೊಕೇಶನ್ ವೈಸ್ ಕ್ಲಾರಿಟಿ ಸಿಗುತ್ತೆ. ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ನಾಲ್ಕನೇ ಮಿಸ್ಟೇಕ್ ಯಾವುದು ಅಂದ್ರೆ ಅಗ್ರಿಮೆಂಟ್ ಇಲ್ಲದೆ ಅಡ್ವಾನ್ಸ್ ಪೇ ಮಾಡೋದು. ಒಂದು ಲೀಗಲ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ನೀವು ಕೊಟ್ಟಿರೋ ಅಡ್ವಾನ್ಸ್ ರಿಸ್ಕ್ ಅಲ್ಲಿ ಇರುತ್ತೆ. ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ಐದನೇ ಮಿಸ್ಟೇಕ್ ಯಾವುದು ಅಂದ್ರೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನ್ ಮಾಡದೇ ಇರೋದು. ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋ ಟೈಮಲ್ಲಿ ಯಾವಾಗಲೂ ನಮ್ಮ EMI ನಮ್ಮ ಇನ್ಕಮ್ಗೆ ಸೂಕ್ತವಾಗಿರಬೇಕು. ಸೊ ಇವಾಗ ಗೊತ್ತಾಯ್ತಲ್ವಾ ಯಾವ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ. ನೀವು ಕೂಡ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಟೈಮಲ್ಲಿ 5 ಮಿಸ್ಟೇಕ್ಸ್ನ ಮಾಡಬೇಡಿ. ಸೊ ಇದೇ ರೀತಿ ರಿಯಲ್ ಎಸ್ಟೇಟ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.